ಜಿಲ್ಲೆಯಲ್ಲಿ ಜೂನ್ ಮತ್ತು ಜುಲೈ ಮಾಹೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಳವಾಗಿದ್ದು, ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅಶ್ವಥ್ ಬಾಬು ಅವರು ಸ್ಪಷ್ಟಪಡಿಸಿದರು. ಇದು ಹಗಲು ಹೊತ್ತಿನಲ್ಲಿ ಕಚ್ಚುವಂತ ಸೊಳ್ಳೆ ಆಗಿರೋದ್ರಿಂದ ಮನೆಯಲ್ಲೇ ಇರುವಂತಹ ಹಿರಿಯ ನಾಗರಿಕರು, ಮಕ್ಕಳು, ಬಾಣಂತಿಯರು, ಗರ್ಭಿಣಿಯರು ಇವರೆಲ್ಲರೂ ಕೂಡ ಮನೆಯಲ್ಲಿ ಇರಬೇಕಾದ್ರೆ ಮನೆಯಲ್ಲಿ ಬೆಳಗಿನ ಹೊತ್ತು ಸೊಳ್ಳೆ ಕಚ್ಚದಂಗೆ ದಯವಿಟ್ಟು ನೋಡ್ಕೊಳ್ಬೇಕು. ಸೊಳ್ಳೆ ಕಚ್ಚದಂಗೆ ಏನೇನು ಅನುಸರಿಸಬೇಕು, ಮ್ಯಾಟ್ ಆಗ್ಬೋದು, ಕಾಯಲ್ ಆಗ್ಬೋದು, ಅಥವಾ ಮನ್ಕೊಳ್ಳೋಗಿದ್ರೆ ಸೊಳ್ಳೆ ಪರ್ದ ಆಗ್ಬೋದು, ಇವನ್ನೆಲ್ಲನೂ ಕೂಡ ಸಾರ್ವಜನಿಕರು ಮನೇಲಿ ಇರುವಂಥವರು ತಪ್ಪದೆ ಅದನ್ನು ಪಾಲಿಸಬೇಕು. ಮತ್ತು ಜ್ವರ ಬಂದ ತಕ್ಷಣವೇ ಹತ್ತಿರದ ಕ್ಲಿನಿಕ್ ಹೋಗಿ ಒಂದು ರಕ್ತ ಪರೀಕ್ಷೆ ಮಾಡ್ಕೊಳ್ಬೇಕು. ಮತ್ತು ಈ ಡೆಂಗು ಜ್ವರದ ಬಗ್ಗೆ ಭಯ ಬೇಡ, ಸ್ವಲ್ಪ ಎಚ್ಚರ ಇರಲಿ ಅಂತೇಳಿ ಸಾರ್ವಜನಿಕರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಒಟ್ಟು 521 ಡೆಂಗಿ ಪ್ರಕರಣಗಳು ಇದಾಗಿದೆ, ಗುರುತಿಸಲ್ಪಟ್ಟಿದೆ. ಅದರಲ್ಲಿ 482 ಕೇಸ್ಗಳು ಗುಣಮುಕ್ತರಾಗಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಇರುವಂಥ ಡೆಂಗಿ ಪೇಷಂಟ್ಸ್ಗಳು ಜಿಲ್ಲೆಯಲ್ಲಿ 39 ಜನ ಡೆಂಗಿ ಕನ್ಫರ್ಮ್ ಆಗಿರುವಂಥ ಪೇಷಂಟ್ಸ್ ಇದ್ದಾರೆ. ಇದು ಒಂದು ಕಡೆ ನಮ್ಮ ಅದೃಷ್ಟದಿಂದ, ದೇವರ ದಯೆಯಿಂದ ಯಾವುದೇ ತರದ್ದು ಸಾವು ನೋವು ಸಂಭವಿಸಿಲ್ಲ ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಐಸಿ, ಲಾರ್ವಾ ಸರ್ವೆ ಮುಂತಾದವುಗಳನ್ನು ಇಲಾಖೆ ಸಿಬ್ಬಂದಿಗಳು ಪ್ರತಿದಿನ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಮತ್ತೆ ಈ ಒಂದು ಡೆಂಗಿ ಜ್ವರವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಬೇರೆ ಇಲಾಖೆಗಳ ಜೊತೆ ಲೈಕ್ ಮುನ್ಸಿಪಾಲಿಟಿ ಮತ್ತೆ ಸ್ಥಳೀಯ ಆಡಳಿತ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ಪ್ರತಿನಿತ್ಯನೂ ಕೂಡ ಎಲ್ಲ ಕಡೆ, ನಾಟ್ ಓನ್ಲಿ ಅರ್ಬನ್, ಸೆಮಿ ಅರ್ಬನ್ ಏರಿಯಾ ಅಲ್ಲ, ಎಲ್ಲ ಕಡೆ ರೂರಲ್ ಏರಿಯಾದಲ್ಲೂ ಕೂಡ ನಾವು ಲಾರ್ವಾ ಸರ್ವೆಲೆನ್ಸ್ ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಲಾರ್ವಾವನ್ನು ಇದು ಕಡಿಮೆ ಮಾಡುವಂಥದ್ದು ನಮ್ಮ ಆಶಾ ವರ್ಕರ್ಸು, ನಮ್ಮ ಹೆಲ್ತ್ ವರ್ಕರ್ಸು, ಮತ್ತು ಸ್ಥಳೀಯವಾಗಿ ಖಾಸಗಿ ನರ್ಸಿಂಗ್ ಹೋಮ್ನ ಸ್ಟೂಡೆಂಟ್ಸ್ಗಳು, ಮೆಡಿಕಲ್ ಕಾಲೇಜ್ ನರ್ಸಿಂಗ್ ಸ್ಟೂಡೆಂಟ್ಸ್ಗಳು ಎಲ್ಲರನ್ನೂ ಸೇರಿಸ್ಕೊಂಡು ಸಮರೋಪಾದಿಯಾಗಿ ನಾವು ಈ ಒಂದು ಸೋರ್ಸ್ ರಿಡಕ್ಷನ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಜ್ವರಗಳ ಸಂಖ್ಯೆ ಏನಾದ್ರು ಜಾಸ್ತಿ ಆದರೆ, ಒಂದು ಏರಿಯಾದಲ್ಲಿ ಜ್ವರಗಳ ಸಂಖ್ಯೆ ಏನಾದ್ರು ಜಾಸ್ತಿ ಆದರೆ ಫೀವರ್ ಕ್ಲಿನಿಕ್ ಅಂತೇಳಿ ಅಲ್ಲೇ ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಿಲ್ಡಿಂಗಲ್ಲಿ ತಾತ್ಕಾಲಿಕವಾಗಿ ಒಂದು ಫೀವರ್ ಕ್ಲಿನಿಕ್ ಮಾಡುವಂಥ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಇದ್ರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಾನ್ಯ CO ಸಾಹೇಬರು ಆರ್ಡರ್ ಹಾಕಿದ್ದಾರೆ. ಏನಂತಂದರೆ, ಶಾಲಾ ಕಾಲೇಜು ಸ್ಟಾರ್ಟ್ ಆಗೋಕ್ಕೆ ಮೊದಲು ಎನ್ಶೂರ್ ದಟ್ ಕಾಲೇಜು ಕೊಠಡಿ ಒಳಗಡೆ ಸೊಳ್ಳೆ ಇರದಂಗೆ ನೋಡ್ಕೊಳ್ಳಿ. ಅದಕ್ಕೆ ಸೊಳ್ಳೆ ಬತ್ತಿ ಹೆಚ್ಚುವಂಥದ್ದು, ಏನೋ ಒಂದು ಫಾಗಿಂಗ್ ಥರ ಮಾಡುವಂಥದ್ದು, ಮತ್ತು ಶಾಲೆ ಸರೌಂಡಿಂಗಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತೇಳಿ ಶಾಲಾ ಕಾಲೇಜುಗಳಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು BCM ಹಾಸ್ಟೆಲ್ಗಳಿಗೆ ಎಲ್ಲರಿಗೂ ಕೂಡ ಆದೇಶಿಸಲಾಗಿದೆ. ಅದೆಲ್ಲದೂ ಕೂಡ ಕಟ್ಟುನಿಟ್ಟಾಗಿ ನೋಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಆದೇಶವಾಗಿದೆ. ಸಂಜೆ 3 ಗಂಟೆಯಿಂದ 6 ಗಂಟೆವರೆಗೆ ಪ್ರತಿ ಒಂದು ಹಳ್ಳಿಗೂ ಕೂಡ ಒಂದು ದಿವಸಕ್ಕೆ ಈ ಹಳ್ಳಿ ಆದ ನೆಕ್ಸ್ಟ್ ಡೇ ಇನ್ನೊಂದು ಹಳ್ಳಿಗೆ ಮಾರ್ಕ್ ಮಾಡಿಕೊಂಡು ಮೈಕ್ರೋ ಪ್ಲಾನ್ ಮಾಡಿಕೊಂಡು ಪ್ರತಿ ಹಳ್ಳಿಗೆ ವೈದ್ಯಾಧಿಕಾರಿಗಳು ಹೋಗಲೇಬೇಕು, ತಂಡ ರಚಿಸ್ಕೊಂಡು ಹೋಗಬೇಕು. ಯಾರ ಮನೆಯಲ್ಲಿ ಜ್ವರ ಇದೆ ಆ ಮನೆಯಲ್ಲಿ ಇರುವಂಥ ಪೇಷಂಟ್ಸ್ಗಳನ್ನ ಕಂಡುಹಿಡಿದು ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಬೇಕು. ಈ ಥರ ಪ್ರತಿ ದಿವಸನೂ ಕೂಡ ನಾವು ಜಿಲ್ಲೆನೇ ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ದೀವಿ. ಇನ್ನು ಚಿಕ್ಕಮಗಳೂರು ಬಂತು ಅಂತಂದರೆ ಇಲ್ಲಿರುವಂಥ 35 ವಾರ್ಡ್ಗಳಿಗೂ ಕೂಡ ಅಧಿಕಾರಿಗಳನ್ನ ನೇಮಿಸ್ಕೊಂಡು 6 ವಾರ್ಡ್ಗಳಿಗೆ ಒಬ್ಬೊಬ್ಬ ನೋಡಲ್ ಅಧಿಕಾರಿಗಳನ್ನ ನೇಮಿಸ್ಕೊಂಡು ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ದೀವಿ. ನಗರಸಭೆಯಿಂದ ಧೂಮೀಕರಣ ಇರ್ಬೋದು, ಮತ್ತೆ ಸ್ವಚ್ಛತೆ ಇರ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಡೆಂಗ್ಯೂ ಎಲಿಸಾ NS1 ಅದಕ್ಕೆ 300 ರೂಪಾಯಿ ಮಾತ್ರ ಚಾರ್ಜ್ ಮಾಡಬೇಕು ಅವರು. ಡೆಂಗ್ಯೂ ಎಲಿಸಾ IgM ಅದಕ್ಕೆ 300 ರೂಪಾಯಿ ಮಾತ್ರ ತಗೋಬೇಕು. ಸ್ಕ್ರೀನಿಂಗ್ ಟೆಸ್ಟ್ಗಳು ಏನು ಕಾರ್ಡ್ ಟೆಸ್ಟ್ ಏನಿರುತ್ತೆ ಅದಕ್ಕೆ 250 ರೂಪಾಯಿಗಿಂತ ಜಾಸ್ತಿ ತಗೊಳಂಗಿಲ್ಲ. ಸೊ ಇದು ನಿಯಮ. ಇದು ಖಾಸಗಿ ಹಾಸ್ಪಿಟ್ಲ್ಗಾದ್ರೆ, ಸಾರ್ವಜನಿಕ ಹಾಸ್ಪಿಟ್ಲ್ಗಳಲ್ಲಿ ಇನ್ಕ್ಲೂಡಿಂಗ್ PHC ಎಲ್ಲ ಕಡೆನೂ ಕೂಡ ನಮಗೆ ಕಿಟ್ಗಳಿದೆ, NS1 ಮಾಡಲಿಕ್ಕೆ ಕಿಟ್ಗಳಿದೆ, ಅಲ್ಲೇ ನಾವು ಉಚಿತವಾಗಿ ಮಾಡ್ತೀವಿ. ರೂರಲ್ ಏರಿಯಾದಲ್ಲಿ ನಾವು ಇದು ಮಾಡಿರೋ ಪ್ರಕಾರ ನಾವು ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ದೀವಿ. 3 ಗಂಟೆಯಿಂದ 6 ಗಂಟೆವರೆಗೆ ಅವರ ವ್ಯಾಪ್ತಿಯಲ್ಲಿ ಬರುವಂಥ PHC ವ್ಯಾಪ್ತಿಯಲ್ಲಿ ಅವರು ಬರುವಂಥ ಹಳ್ಳಿಗಳಿಗೆ ಭೇಟಿ ಮಾಡಲೇಬೇಕು. ಅದರ ಇದು ನಮಗೆ ಏನು ಡೈರಿ ಅಂತ ಏನು ಹೇಳ್ತೀವಿ ಅದು ನಾವು ಕೊಟ್ಟಿರಬೇಕು. ನಾವು ರ್ಯಾಂಡಮ್ ಆಗಿ ಒಂದಷ್ಟು ಜನಕ್ಕೆ ಮಾನಿಟರ್ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ನ ಮಾಡಿ ಅವರು ಫೀಲ್ಡ್ ಹೋಗಿದಾರ ಇಲ್ವಾ ಅಂತ ನೋಡ್ತಾ ಇದ್ದೀವಿ. 3 ಗಂಟೆಯಿಂದ 6 ಗಂಟೆವರೆಗೆ ಈ ತಿಂಗಳು ಮತ್ತು ಮುಂದಿನ ತಿಂಗಳು
ಇವರು ಡಾಕ್ಟರ್ಗಳಿರಲ್ಲ, ಕನ್ಸರ್ನ್ ಸ್ಟಾಫ್ ನರ್ಸೋ ಯಾರು ಇರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್, ಡಾಕ್ಟರ್ ಬಾಲಕೃಷ್ಣ, ಡಾಕ್ಟರ್ ಶಶಿಕಲಾ, ಡಾಕ್ಟರ್ ಗೀತಾ, ಡಾಕ್ಟರ್ ಚಂದ್ರಶೇಖರ್ ಸಾಲಿಮಠ್ ಉಪಸ್ಥಿತರಿದ್ದರು.